ಕಾರಿನಲ್ಲಿ ಗನ್ ಹಿಡಿದು ರೀಲ್ಸ್ ಮಾಡಿದ ಪ್ರಕರಣ ಟಿವಿ5 ನಲ್ಲಿ ಸುದ್ದಿ ಪ್ರಸಾರದ ಬೆನ್ನಲ್ಲೇ ಆರೋಪಿ ವಿನೋದ್ನನ್ನ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಸರಸ್ವತಿಪುರಂ ಕೃಷ್ಣರಾಜ ಸಂಚಾರ ಪೊಲೀಸರಿಂದ ವಿಚಾರಣೆ ಮಾಡಲಾಗ್ತಾ ಇದೆ. ವಿಚಾರಣೆಯ ವೇಳೆ ಇದು ಹಳೆಯ ವಿಡಿಯೋ ಅಂತ ಮಾಹಿತಿ ಸಿಕ್ಕಿದೆ. ತಾನು ಹಿಡಿದಿರುವುದು ಪಟಾಕಿ ಗನ್ ಅಂತ ಹೇಳಿಕೆ ನೀಡಲಾಗಿದೆ. ಕೃಷ್ಣರಾಜ ಸಂಚಾರ ಪೊಲೀಸರಿಂದ ಆರೋಪಿಯ ವಾಹನವನ್ನು ಸೀಸ್ ಮಾಡಲಾಗಿದೆ. ಸರಸ್ವತಿಪುರಂ ಪೊಲೀಸರಿಂದ ಮುಂದುವರೆದಿದ್ದ ವಿಚಾರಣೆ. ಸರ್ಕಾರಿ ವಾಹನ ಯಾವುದು ಎಂಬುದರ ಬಗ್ಗೆ ಇದೀಗ ತನಿಖೆಯನ್ನ ಮಾಡಲಾಗ್ತಾ ಇದೆ. ನಿಮ್ಮ ಟಿವಿ5 ವರದಿಯನ್ನ ಬಿತ್ತರಿಸಿದ ಬೆನ್ನಲ್ಲೇ ಇದೀಗ ಆರೋಪಿಯನ್ನ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಆದರೆ ಇದು ಹಳೆಯ ವಿಡಿಯೋ ಅಂತ ಹೇಳಲಾಗಿದೆ. ಎಷ್ಟು ವರ್ಷದ ಹಳೆಯದು, ಆಗ ಯಾಕೆ ಮಾಡಿದ್ದು, ಏನು ಎತ್ತ ಅದೆಲ್ಲವೂ ಕೂಡ ತನಿಖೆ ಆಗತ್ತೆ. ಜೊತೆಗೆ ಇದು ಆಟಿಕೆಯ ಗನ್ ಅನ್ನೋದನ್ನ ಹೇಳಲಾಗ್ತಾ ಇದೆ. ಇದು ಒರಿಜಿನಲ್ ಗನ್ ಅಲ್ಲ, ತಾನು ಹಿಡಿದಿರೋದು ಪಟಾಕಿ ಗನ್ ಅಂತ ಹೇಳಿರೋದು. ಬಟ್ ಇದನ್ನ ಹೇಳಿದ ತಕ್ಷಣ ನಂಬಕ್ಕಾಗಲ್ಲ. ಯಾಕಂದ್ರೆ ಆಲ್ರೆಡಿ ಇಬ್ರು ಯಾಮಾರಿಸ್ಬಿಟ್ಟಿದ್ದಾರೆ. ಇದೇ ಮಚ್ಚನ್ನ ಬಳಕೆ ಮಾಡ್ಕೊಂಡಿದ್ದು ಅಂತ ಫೇಕ್ ಮಚ್ಚನ್ ಕೊಟ್ಟು ಪೊಲೀಸರಿಗೆ ಚಳ್ಳೆ ಹಣ್ಣು ತಿನ್ನಿಸಿ ಆಮೇಲೆ ಏನೇನೋ ಆಗಿದೆ ಎಲ್ಲ ಗೊತ್ತಿರೋ ವಿಚಾರ. ಹಾಗಾಗಿ ಅವ್ರು ಹೇಳಿದ್ರು ಇದು ಪಟಾಕಿ ಗನ್ ಅಂತ ಬಿಟ್ಬಿಡೋದಕ್ಕಾಗಲ್ಲ. ಸೊ ಆ ಪಟಾಕಿ ಗನ್ನನ್ನು ಕೂಡ ವಶಕ್ಕೆ ಪಡ್ಕೊಳ್ಳಲಾಗತ್ತೆ, ತನಿಖೆಯನ್ನು ಮಾಡಲಾಗತ್ತೆ. ಇದೆಲ್ಲವೂ ಕೂಡ ಆದ ನಂತರ ಏನು ಅನ್ನೋದು ಪ್ರಶ್ನೆ ಇರೋದು. ಹಾಗೇನೆ ಇಲ್ಲಿ ಸರ್ಕಾರಿ ವೆಹಿಕಲ್ಸನ್ನು ಬಳಕೆ ಮಾಡ್ಕೊಳ್ಳಲಾಗಿತ್ತು. ಆ ಸರ್ಕಾರಿ ವೆಹಿಕಲ್ ಯಾರ್ದು ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಇವರು ಜ್ಯುವೆಲರಿ ಮಾಲೀಕರು ಅನ್ನೋದು ಗೊತ್ತಾಗ್ತಾ ಇದೆ. ಹಾಗಾದರೆ ಇವ್ರದಂತೂ ವೆಹಿಕಲ್ ಅಲ್ಲ. ಹಾಗಿದ್ರೆ ಇನ್ಯಾರ್ದನ್ನು ಬಳಕೆ ಮಾಡಿಕೊಟ್ಟಿದ್ರು, ಬಳಕೆ ಮಾಡುವುದಕ್ಕೆ ಯಾರು ಅವಕಾಶ ಕೊಟ್ಟಿದ್ರು, ಇದು ಕೂಡ ಈಗ ತನಿಖೆ ಸಂದರ್ಭದಲ್ಲಿ ಗೊತ್ತಾಗುತ್ತೆ. ಒಂದು ವೇಳೆ ತನಿಖೆ ಸಂದರ್ಭದಲ್ಲಿ ಈ ಸರ್ಕಾರಿ ವೆಹಿಕಲ್ಸನ್ನು ಯಾರದ್ದು ಗೊತ್ತಿಲ್ಲದೆ ಬಳಕೆ ಮಾಡಿದ್ರೂ ಕೇಸ್ ಆಗುತ್ತೆ. ಯಾರಾದರೂ ಬೇಕು ಅಂತ ಕೊಟ್ಟು ಅವ್ರ ಹತ್ರ ಇಸ್ಕೊಂಡು ಮಾಡಿದ್ರೂ ಕೇಸ್ ಆಗುತ್ತೆ. ಈ ಕೊಟ್ಟೋರಿಗೂ ಸಂಕಷ್ಟ, ಇಸ್ಕೊಂಡವರಿಗೂ ಸಂಕಷ್ಟ. ಇದೀಗ ಆರೋಪಿಯನ್ನು ವಶಕ್ಕೆ ಪಡ್ಕೊಳ್ಳಲಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ತನಿಖೆಯನ್ನ ಮಾಡಲಾಗ್ತಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಬಟ್ ಈ ತನಿಖೆಯ ಸಂದರ್ಭದಲ್ಲಿ ಇದು ಹಳೆಯ ವಿಡಿಯೋ ಅಂತ ಹೇಳಲಾಗಿದೆ ಅನ್ನೋದ್ರ ಬಗ್ಗೆ ಅಪ್ಡೇಟ್ ಇದೆ. ಎಸ್ ನೋಡಿ, ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿತ್ತು. ಸಾಕಷ್ಟು ವಿರೋಧ ಕೂಡ ವ್ಯಕ್ತವಾಗಿತ್ತು. ಈ ಬಗ್ಗೆ ನಿಮ್ಮ ಟಿವಿ5 ವರದಿಯನ್ನು ಕೂಡ ಬಿತ್ತರಿಸಿತು. ವರದಿಯನ್ನು ಬಿತ್ತರಿಸಿದ ಬೆನ್ನಲ್ಲೇ ಇದೀಗ ಈ ಆರೋಪಿ ವಿನೋದ್ನನ್ನು ವಶಕ್ಕೆ ಪಡ್ಕೊಳ್ಳಲಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ತನಿಖೆಯನ್ನು ಕೂಡ ಮಾಡಲಾಗ್ತಾ ಇದೆ. ತನಿಖೆಯ ಸಂದರ್ಭದಲ್ಲಿ ಇದು ಹಳೆಯ ವಿಡಿಯೋ, ಈಗಿನ ವಿಡಿಯೋ ಅಲ್ಲ, ಮತ್ತು ಕೈಯಲ್ಲಿರುವುದು ಪಟಾಕಿ ಗನ್, ಒರಿಜಿನಲ್ ಗನ್ ಅಲ್ಲ ಅನ್ನೋದನ್ನು ಹೇಳಿದ್ದಾರೆ ಅನ್ನೋದು ಗೊತ್ತಾಗ್ತಿದೆ. ಹಾಗೆಯೇ ಇನ್ನೊಂದು, ಇಲ್ಲಿ ಸರ್ಕಾರಿ ಕಾರನ್ನು ದುರ್ಬಳಕೆ ಮಾಡಿಕೊಳ್ಳಲಾಗಿತ್ತು. ಅದಕ್ಕೂ ಆಕ್ರೋಶ ವ್ಯಕ್ತವಾಗಿತ್ತು. ಇನ್ನೊಂದು ಕಾನೂನಾತ್ಮಕವಾಗಿ ಇದಕ್ಕೂ ಕೂಡ ಕ್ರಮ ಕೈಗೊಳ್ಬೋದು, ಪ್ರತ್ಯೇಕವಾದಂಥ ಕೇಸನ್ನು ಹಾಕಬಹುದು. ಈ ಸರ್ಕಾರಿ ವಾಹನ ಯಾರ್ದು, ಯಾವಾಗ ಈತ ಬಳಕೆ ಮಾಡಿದ್ದ, ಈತನೇ ಯಾರಾದರೂ ಬಳಿ ಕಾರನ್ನು ಕೇಳಿ ತಂದಿದ್ನ, ಎಲ್ಲವೂ ಕೂಡ ತನಿಖೆ ಸಂದರ್ಭದಲ್ಲಿ ಗೊತ್ತಾಗಲಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಪುನೀತ್. ಫೈನಲಿ ವಿನೋದ್ನನ್ನ ವಶಕ್ಕೆ ಪಡೆಯಲಾಗಿದೆ. ತನಿಖೆ ಸಂದರ್ಭದಲ್ಲಿ ಯಾವೆಲ್ಲ ಲೀಡ್ ಸಿಕ್ಕಿದೆ? ನಿತಿ, ಈಗ ಏನು ತನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ ನಲ್ಲಿ ಗನ್ನನ್ನ ಹಿಡಿದು ಒಂದು ವಿಡಿಯೋ ಮಾಡುವ ಮುಖಾಂತರ ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಡುವ ಮುಖಾಂತರ ಒಂದು ಆತಂಕವನ್ನ ಸೃಷ್ಟಿ ಮಾಡುವಂತ ಒಂದು ರೀಲ್ಸ್ ಅನ್ನ ಮಾಡಲಾಗಿತ್ತು. ಇದು ಮೈಸೂರಿನ ಟಿಕೆ ಬಡಾವಣೆಯ ವಿನೋದ್ ಎಂಬುವರು ಮಾಡಿರ್ತಕ್ಕಂಥದ್ದು ಅನ್ನೋ ವಿಡಿಯೋ ಕನ್ಫರ್ಮ್ ಆಗ್ತಿದ್ದಂತೆ ತಕ್ಷಣ ಆತನನ್ನ ಸರಸ್ವತಿಪುರಂ ಪೊಲೀಸರು ಜೊತೆಗೆ ಕೃಷ್ಣರಾಜ ಸಂಚಾರಿ ಪೊಲೀಸರಿದ್ದಾರೆ, ಅವರು ವಶಕ್ಕೆ ಪಡೆಯುವಂತ ಒಂದು ಕೆಲಸವನ್ನು ಮಾಡಲಾಗಿರ್ತಕ್ಕಂಥದ್ದು. ಜೊತೆಗೆ ಅಲ್ಲಿ ಮುಖ್ಯವಾಗಿ ಬಳಸಿರ್ತಕ್ಕಂಥ ಒಂದು ಗನ್ ಏನಿದೆ, ಈ ಒಂದು ಗನ್ ಅಸಲಿಯದ್ದ ಅಥವಾ
ಏನು ನಕಲಿಯದ್ದ ಅನ್ನೋದ್ರ ಬಗ್ಗೆ ಕೂಡ ತನಿಖೆಯನ್ನ ಮಾಡ್ತಕ್ಕಂಥ ಒಂದು ಕೆಲಸ ಆಗ್ತಾ ಇರ್ತಕ್ಕಂಥದ್ದು. TV5 ನಲ್ಲಿ ಸುದ್ದಿ ಬಿತ್ತರ ಆಗ್ತಾ ಇದ್ದಂತೆ ಈ ಒಂದು ಇತ್ತೀಚೆಗಷ್ಟೇ ಬಿಗ್ ಬಾಸ್ ನ ಸ್ಪರ್ಧಿಗಳಾಗಿದ್ದಂತಹ ರಜತ್ ಅವರು ಇರಬಹುದು, ಜೊತೆಗೆ ವಿನಯ್ ಎಂಬಾತರು ಏನು ಇಬ್ರು ಮಚ್ಚನ್ನ ಹಿಡಿದು ಒಂದು ರೀಲ್ಸ್ ಅನ್ನ ಮಾಡಿದ್ರು. ಅದಕ್ಕೆ ಸಂಬಂಧಪಟ್ಟಂತ ಅಲ್ಲಿ ಕಾನೂನು ಅಡಿಯಲ್ಲಿ ಅವ್ರಿಗೆ ಏನ್ ಕ್ರಮ ಜರುಗಿಸಲಾಯಿತು. ಅದೇ ರೀತಿಯಲ್ಲಿ ಈ ವಿಡಿಯೋ ಕೂಡ ಆತಂಕವನ್ನು ಸೃಷ್ಟಿ ಮಾಡ್ತಕ್ಕಂಥ ಒಂದು ವಿಡಿಯೋ. ಅಷ್ಟರ ಮಟ್ಟಿಗೆ ಇಲ್ಲಿ ಇನ್ಸ್ಟಾಗ್ರಾಮ್ ನಲ್ಲಿ ಕೆಲವು ರೀಲ್ಸ್ ಗಳನ್ನ ಮಾಡ್ಲಾಗ್ತಾ ಇತ್ತು. ಈ ವಿನೋದ್ ಎಂಬಾತ ಮೈಸೂರಿನ TK ಬಡಾವಣೆಯ ನಿವಾಸಿ ಆಗಿರ್ತಕ್ಕಂಥದ್ದು. ಜೊತೆಗೆ ಒಂದು ಜ್ಯುವೆಲ್ಲರಿ ಶಾಪ್ ಅನ್ನು ಕೂಡ ಮತ್ತೆ ನಡೆಸ್ತಾ ಇರ್ತಕ್ಕಂಥ ಒಬ್ಬ ಮಾಲೀಕ ಅನ್ನೋ ಒಂದು ಮಾಹಿತಿ ಕೂಡ ತಿಳಿದು ಬಂದಿರತಕ್ಕಂಥದ್ದು. ಹೀಗಾಗಿ TV5 ನಲ್ಲಿ ಈ ಬಗ್ಗೆ ಸುದ್ದಿ ಬಿತ್ತರ ಆಗ್ತಾ ಇದ್ದಂತೆ ಆತನ ಸರಸ್ವತಿಪುರಂ ಪೊಲೀಸರು ತಮ್ಮ ವಶಕ್ಕೆ ಇಟ್ಕೊಂಡು ಸಂಪೂರ್ಣವಾಗಿ ವಿಚಾರಣೆ ನಡೆಸುವಂತ ಒಂದು ಕೆಲಸವನ್ನ ಮಾಡ್ಲಾಗ್ತಾ ಇರ್ತಕ್ಕಂಥದ್ದು. ಒಂದು ಕಡೆ ಗನ್ನನ್ನ ಹಿಡಿದು ಈತ ರೀಲ್ಸ್ ಅನ್ನ ಮಾಡಿದ್ರೆ, ಮತ್ತೊಂದು ಕಡೆ ಮುಖ್ಯವಾಗಿ ಸರ್ಕಾರಕ್ಕೆ ಸಂಬಂಧಪಟ್ಟಂತ ಕಾರೊಂದನ್ನ ತನ್ನ ರೀಲ್ಸ್ ಗಾಗಿ ದುರ್ಬಳಕೆ ಮಾಡಿಕೊಂಡಿರ್ತಕ್ಕಂಥದ್ದು ಕೂಡ ಇರ್ತಕ್ಕಂಥದ್ದು. ಈ ಒಂದು ಕಾರಿನ ಬಗ್ಗೆಯೂ ಕೂಡ, ಜೊತೆಗೆ ಆ ಕಾರು ಯಾವ ಸಂದರ್ಭದಲ್ಲಿ ಇದನ್ನ ಬಳಸಲಾಗಿದೆ, ಆ ಒಂದು ಸಂದರ್ಭದಲ್ಲಿ ಕಾರು ಯಾರಿಗೆ ಸಂಬಂಧಪಟ್ಟಂತಿತ್ತು, ಇದೆಲ್ಲದರ ಬಗ್ಗೆಯೂ ಕೂಡ ಸಂಪೂರ್ಣವಾದಂತಹ ವಿವರವನ್ನ ಪಡೆದುಕೊಳ್ಳಿಕ್ಕೆ ಪೊಲೀಸರು ಈಗ ಆತನನ್ನ ತಮ್ಮ ವಶಕ್ಕೆ ತೆಗೆದುಕೊಳ್ಳುವಂತ ಒಂದು ಕೆಲಸವನ್ನ ಮಾಡಲಾಗಿದೆ. ಜೊತೆಗೆ ಗನ್ನನ್ನ ಹಿಡಿದು ಏನು ಆತ ರೀಲ್ಸ್ ಮಾಡಿರ್ತಕ್ಕಂಥ ಜಾಗ ಇರ್ಬೋದು, ಇದನ್ನೆಲ್ಲವನ್ನು ಕೂಡ ಪರಿಶೀಲನೆ ಮಾಡ್ತಕ್ಕಂಥ ಒಂದು ಕೆಲಸಕ್ಕೆ ಈಗ ಪೊಲೀಸರು ಮುಂದಾಗಿರ್ತಕ್ಕಂಥದ್ದು. ಈಗಾಗಲೇ ಏನು ಆರೋಪಿ ನೀಡಿರ್ತಕ್ಕಂಥ ಮಾಹಿತಿಯನ್ನು ನೋಡಿದಂತಹ ಸಂದರ್ಭದಲ್ಲಿ ಅದು ಅಸಲಿ ಗನ್ ಅಲ್ಲ, ಇದು ಪಟಾಕಿ ಗನ್ ಅಂತ ಹೇಳಿ ಆತ ಮಾಹಿತಿಯನ್ನ ಕೊಟ್ಟಿದ್ದಾನೆ ಅನ್ನೋ ಒಂದು ಮಾಹಿತಿ ತಿಳಿದು ಬಂದಿರತಕ್ಕಂಥದ್ದು. ಆದ್ರೆ ಈಗ ಪೊಲೀಸರು ಅದು ಅಸಲಿಯದ್ದ ನಕಲಿಯದ್ದ, ಜೊತೆಗೆ ಸಾಮಾಜಿಕ ಜಾಲತಾಣದಲ್ಲಿ ಈ ತರದ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಕ್ಕಂಥ ಎಷ್ಟರ ಮಟ್ಟಿಗೆ ಅಪಾಯಕಾರಿ ಅನ್ನೋದ್ರ ಬಗ್ಗೆ ಕೂಡ ಈಗ ಪೊಲೀಸರು ದೂರನ್ನ ದಾಖಲಿಸಿಕೊಂಡು ಅದನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನ ಮಾಡ್ತಕ್ಕಂಥ ಒಂದು ಕೆಲಸವನ್ನ ಮಾಡ್ಲಾಗ್ತಾ ಇರ್ತಕ್ಕಂಥದ್ದು. ಸದ್ಯಕ್ಕೆ ಈಗ ಏನು TV5 ನಲ್ಲಿ ಈ ಒಂದು ಗನ್ ಹಿಡಿದು ರೀಲ್ಸ್ ಅನ್ನ ಮಾಡಿದಂತಹ ವ್ಯಕ್ತಿಯ ಒಂದು ಸುದ್ದಿ ಬಿತ್ತರ ಆಗ್ತಾ ಇದ್ದಂತೆ ಪೊಲೀಸರು ಎತ್ತಿತ್ತು ಆತನನ್ನು ತಮ್ಮ ವಶಕ್ಕೆ ಇಟ್ಕೊಳ್ಳುವಂತ ಒಂದು ಕೆಲಸವನ್ನು ಮಾಡಿದರೆ, ಸದ್ಯಕ್ಕೆ ಈಗ ಆ ಒಂದು ಗನ್ನಿನ ಒಂದು ಪರಿಶೀಲನೆ ಇರಬಹುದು, ಜೊತೆಗೆ ಆ ಒಂದು ಸರ್ಕಾರಿ ಕಾರನ್ನ ಬಳಸಿರ್ತಕ್ಕಂಥದ್ದು ಏನಿದೆ ಅದರ ಬಗ್ಗೆ ಕೂಡ ಮಾಹಿತಿಯನ್ನು ಪಡೆದುಕೊಳ್ಳುವಂತ ಒಂದು ಕೆಲಸವನ್ನ ಮಾಡ್ಲಾಗ್ತಾ ಇರ್ತಕ್ಕಂಥದ್ದು. ತದನಂತರ ಅಪಾಯಕಾರಿಯಾಗಿ ಜೀಪ್ ಮತ್ತೆ ಕಾರುಗಳನ್ನು ಬಳಸಿ ಆತ ರೀಲ್ಸ್ ಮಾಡಿರ್ತಕ್ಕಂಥದ್ದು ಯಾವ ಸಂದರ್ಭದಲ್ಲಾಗಿದೆ, ಇದೆಲ್ಲದರ ಬಗ್ಗೆಯೂ ಕೂಡ ಸಂಪೂರ್ಣವಾಗಿ ಆತನನ್ನ ವಿಚಾರಣೆಗೊಳಪಡಿಸುವಂತ ಒಂದು ಕೆಲಸವನ್ನ ಮಾಡ್ಲಾಗಿದೆ. ಸದ್ಯಕ್ಕೆ ಗನ್ನು ಮತ್ತೆ ಆ ಒಂದು ಸರ್ಕಾರಿ ಕಾರಿನ ಬಗ್ಗೆ ಮಾಹಿತಿ ತಿಳಿದು ಬರತಕ್ಕಂಥದ್ದೇ ಬಾಕಿ ಇರ್ತಕ್ಕಂಥದ್ದು. ನೀತಿ. ಥ್ಯಾಂಕ್ ಯು ಪುನೀತ್, ತಮ್ಮ ಡೀಟೇಲ್ಸ್ಗಾಗಿ.